ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೆಲವು ವೈರತ್ವಗಳು ಕೇವಲ ವಿರೋಧ ಪಕ್ಷಗಳ ನಡುವಿನ ಕದನವಾಗಿರೋದಿಲ್ಲ. ಕೆಲವೊಂದು ಗುರುವಿನ ವಿರುದ್ಧ ಶಿಷ್ಯನ ಯುದ್ಧ, ಸ್ನೇಹಿತರ ರಾಜಕೀಯ ಪೈಪೋಟಿ, ದಶಕಗಳ ಕಾಲದ ರಾಜಕೀಯ ಕಥೆಯೂ ಆಗಿರುತ್ತೆ. ಈ ಕಥೆಯು ಅಧಿಕಾರ, ವೈಯಕ್ತಿಕ ಘರ್ಷಣೆ ಮತ್ತು ಅಂತಿಮವಾಗಿ ಇಡೀ ರಾಜ್ಯದ ಭವಿಷ್ಯವನ್ನ ನಿರ್ಧರಿಸಿದೆ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜಕಾರಣದ ಅತ್ಯಂತ ಕಟು ಹಾಗೂ ಜಟಿಲವಾದ ಒಂದು ವೈಷಮ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ ಮತ್ತು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವಿನ ಮುಗಿಯದ ರಾಜಕೀಯ ಹಣಾಹಣಿಯ ಬಗ್ಗೆ. ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ದೇವೇಗೌಡರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಇವರ ರಾಜಕೀಯ ಜೀವನಕ್ಕೆ ಜೆಡಿಎಸ್ ವೇದಿಕೆಯಾಗಿತ್ತು. ಆದರೆ ಈ ಸಂಬಂಧ ನಂತರ ವೈಯಕ್ತಿಕ ರಾಜಕೀಯ ವೈರತ್ವವಾಗಿ ಮಾರ್ಪಟ್ಟಿದ್ದು ಹೇಗೆ? ಜೆಡಿಎಸ್ ತೊರೆದು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಹೊಸ ಶಕ್ತಿ ಗಳಿಸಿದ್ದು ಹೇಗೆ? ಈ ವೈರತ್ವ ಅಧಿಕಾರಕ್ಕಾಗಿ ಮೈತ್ರಿಕೂಟ ರಚಿಸಿದಾಗಲೂ ತೆರೆಮರೆಯಲ್ಲಿ ಆಕ್ಟಿವ್ ಆಗಿ ಉಳಿದಿದ್ದಾದ್ರೂ ಏಕೆ? ಈ ವಿಡಿಯೋದಲ್ಲಿ ನಾವು ದೇವೇಗೌಡರ ಕುಟುಂಬ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ರಾಜಕೀಯ ವೈಷಮ್ಯದ ಮೂಲ, ಬೆಳವಣಿಗೆ ಮತ್ತು ಇದು ರಾಜ್ಯದ ರಾಜಕೀಯದ ಮೇಲೆ ಹೇಗೆ ಪರಿಣಾಮ ಬೀರ್ತು ಅನ್ನೋದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸಿದ್ದರಾಮಯ್ಯನವರ ರಾಜಕೀಯ ಪಯಣವು ಜನತಾ ಪರಿವಾರದೊಂದಿಗೆ ಪ್ರಾರಂಭವಾಯಿತು. ಇವರು ದೇವೇಗೌಡರ ನಾಯಕತ್ವದಲ್ಲಿ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ರು. 1994ರಲ್ಲಿ ದೇವೇಗೌಡರು ರಾಜ್ಯ ಘಟಕದ ಅಧ್ಯಕ್ಷರಾದ ನಂತರ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸಿದಾಗ ಸಿದ್ದರಾಮಯ್ಯನವರು ಕೂಡ ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇವರು 1996ರಿಂದ 1999ರವರೆಗೆ ಮತ್ತು 2004ರಿಂದ 2005ರವರೆಗೆ 2 ಬಾರಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಸಿದ್ದರಾಮಯ್ಯನವರು ಹಣಕಾಸು ಮತ್ತು ಅಬಕಾರಿ ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ ಅನುಭವವನ್ನು ಹೊಂದಿದ್ರು ಮತ್ತು ರಾಜ್ಯದ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ ಖ್ಯಾತಿಯನ್ನು ಕೂಡ ಗಳಿಸಿದ್ರು. ಈ ವೈರತ್ವದ ತಿರುವು ವ್ಯಕ್ತಿಗಳ ದ್ವೇಷಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ರಾಜಕೀಯ ಅಧಿಕಾರವನ್ನು ಸಂಘಟಿಸುವ 2 ವಿಭಿನ್ನ ವಿಧಾನಗಳ ನಡುವಿನ ವೈರತ್ವದಲ್ಲಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣವಿದ್ರೆ, ಮತ್ತೊಂದು ಕಡೆ ದೇವೇಗೌಡರ ಕುಟುಂಬದ ಪ್ರಾದೇಶಿಕ ಮತ್ತು ಒಕ್ಕಲಿಗ ಸಮುದಾಯದ ರಾಜಕಾರಣವಿದೆ. ಸಿದ್ದರಾಮಯ್ಯನವರು ತಮ್ಮ ವಿಶಿಷ್ಟ ರಾಜಕೀಯ ಬಲವನ್ನು ಅಹಿಂದ ಸಾಮಾಜಿಕ ರಾಜಕೀಯ ಪರಿಕಲ್ಪನೆಯ ಮೂಲಕ ಕಂಡುಕೊಂಡರು. ಈ ಪರಿಕಲ್ಪನೆಯನ್ನು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜ್ ಅರಸು ಅವರು ಮೊದಲ ಬಾರಿಗೆ ಹುಟ್ಟು ಹಾಕಿದರು. ಜೆಡಿಎಸ್ನಿಂದ ಹೊರಬಂದ ನಂತರ ಸಿದ್ದರಾಮಯ್ಯ ಈ ಕಾರ್ಯತಂತ್ರವನ್ನು ಕಾಂಗ್ರೆಸ್ನಲ್ಲಿ ರೂಪಿಸಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು. ಈ ಕಾರ್ಯತಂತ್ರವು ಸಿದ್ದರಾಮಯ್ಯನವರಿಗೆ ಕೇವಲ ಜನತಾದಳದ ಭಿನ್ನಮತಿಯಾಗಿರದೆ ಸಾಮಾಜಿಕ ನ್ಯಾಯದ ನಾಯಕರಾಗಿ ವಿಶಿಷ್ಟ ಗುರುತನ್ನ ನೀಡಿತು. ಇದಕ್ಕೆ ವ್ಯತಿರಿಕ್ತವಾಗಿ ದೇವೇಗೌಡರ ಕುಟುಂಬದ ರಾಜಕೀಯ ನೆಲೆಯು ಐತಿಹಾಸಿಕವಾಗಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯದ ಸುತ್ತ ಕೇಂದ್ರೀಕೃತವಾಗಿದೆ. ಈ ಪ್ರಾದೇಶಿಕ ಮತ್ತು ಜಾತಿ ಕೇಂದ್ರೀಕರಣವು ಸಿದ್ದರಾಮಯ್ಯನವರ ವಿಕೇಂದ್ರೀಕೃತ ಅಹಿಂದ ವೇದಿಕೆಗೆ ನೇರ ಸವಾಲಾಗಿ ನಿಂತಿತ್ತು. ಎಚ್.ಡಿ. ಕುಮಾರಸ್ವಾಮಿಯವರ ರಾಜಕೀಯ ಪ್ರಚಾರ ಮತ್ತು ಪಕ್ಷದಲ್ಲಿ ಅವರ ಏಕೀಕರಣವು ಜೆಡಿಎಸ್ ಅನ್ನ ಕ್ರಮೇಣ ಕೇವಲ ಒಂದು ಪ್ರಾದೇಶಿಕ ಪಕ್ಷವಾಗಿರದೆ ಒಂದು ಕುಟುಂಬದ ಸಂಸ್ಥೆ ಅಥವಾ ರಾಜವಂಶದ ಉದ್ಯಮವಾಗಿ ಪರಿಗಣಿಸಲು ಕಾರಣವಾಯಿತು. ಇದು ಸಿದ್ದರಾಮಯ್ಯನವರ ಪ್ರಾದೇಶಿಕ ಜಾತಿ ಕೇಂದ್ರೀಕೃತ ರಾಜಕಾರಣದ ವಿರುದ್ಧದ ನಿರೂಪಣೆಗೆ ಮತ್ತಷ್ಟು ಪುಷ್ಟಿ ನೀಡಿತು. ಸೈದ್ಧಾಂತಿಕ ವ್ಯತ್ಯಾಸಗಳು ಸ್ಪಷ್ಟವಾಗಿ ನಿರೂಪಣಾತ್ಮಕ ರಚನೆಗಳನ್ನು ಒದಗಿಸಿದರೂ ಚುನಾವಣಾ ಅಂಕಿಅಂಶಗಳು ಅಹಿಂದ ಪ್ರಭಾವವನ್ನು ದೃಢೀಕರಿಸುತ್ತವೆ. 2018ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರೂ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತಿತ್ತು. ಆದರೂ ಇವರ ಪಕ್ಷದ ಒಟ್ಟು ಮತ ಹಂಚಿಕೆಯು 2013ರ 36%ರಿಂದ 2018ರಲ್ಲಿ 38%ಕ್ಕೆ ಏರಿತ್ತು. ಇದು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ತಂತ್ರಕ್ಕೆ ಜನಮನ್ನಣೆ ಇದೆ ಎಂಬುದನ್ನು ತೋರಿಸುತ್ತೆ. ಈ ಸಿದ್ಧಾಂತವು ಇವರಿಗೆ ದೀರ್ಘಕಾಲಿಕ ಮತ್ತು ಬೃಹತ್ತು ನೆಲೆಯನ್ನ ನೀಡಿತು. ಇದು ದೇವೇಗೌಡರ ಕುಟುಂಬದ ಟೀಕೆಗಳಿಗೆ ಜಗ್ಗದ ಶಕ್ತಿಯಾಯಿತು. ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಸಂಬಂಧವು 2005ರಲ್ಲಿ ಅನಿರೀಕ್ಷಿತ ಅಂತ್ಯವನ್ನ ಕಂಡಿತ್ತು. ಇದು ವೈಯಕ್ತಿಕ ಘರ್ಷಣೆಯನ್ನು ರಾಜಕೀಯ ನಿರ್ಣಾಯಕ ಘಟ್ಟಕ್ಕೆ ಕೊಂಡೊಯ್ತು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ
ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಈ ಅವಧಿಯಲ್ಲಿಯೇ ಇವರು ಪಕ್ಷದೊಳಗೆ ತಮಗೆ ಸ್ವತಂತ್ರವಿಲ್ಲ ಎಂದು ಭಾವಿಸಿದರು. 2005ರಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮತ್ತು ಪಕ್ಷದೊಳಗೆ ತಮ್ಮ ಕೈಗಳನ್ನು ಕಟ್ಟಿದಂತೆ ಭಾಸವಾಗ್ತಾ ಇದೆ ಎಂದು ಹೇಳಿರುವುದು ದಾಖಲಾಗಿದೆ. ಈ ಒತ್ತಡವು ಜೆಡಿಎಸ್ ನಾಯಕತ್ವ ವಿಶೇಷವಾಗಿ ದೇವೇಗೌಡರಿಂದ ಹೇರಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ. ಅಂತಿಮವಾಗಿ ದೇವೇಗೌಡರು 2005ರಲ್ಲಿ ಸಿದ್ದರಾಮಯ್ಯ ಮತ್ತು ಸಿಎಂ ಇಬ್ರಾಹಿಂ ಅವರನ್ನು ಜೆಡಿಎಸ್ನಿಂದ ಉಚ್ಚಾಟಿಸಿದರು. ಉಚ್ಚಾಟನೆಗೆ ಅಧಿಕೃತ ಕಾರಣ ಪಕ್ಷ ವಿರೋಧಿ ಚಟುವಟಿಕೆಗಳು ಎಂದು ನೀಡಲಾಗಿದ್ದರೂ ಎಚ್.ಡಿ. ಕುಮಾರಸ್ವಾಮಿಯವರ ಪ್ರಭಾವದ ಬಗ್ಗೆ ನಾಯಕತ್ವದೊಂದಿಗಿನ ತೀವ್ರ ಭಿನ್ನಾಭಿಪ್ರಾಯಗಳು ಪ್ರಮುಖ ಕಾರಣವಾಗಿದ್ವು. ಉಚ್ಚಾಟನೆಯ ಘಟನೆಗೆ ಸಂಬಂಧಿಸಿದಂತೆ ಎಚ್.ಡಿ. ಕುಮಾರಸ್ವಾಮಿಯವರು ಕಾಲಕಾಲಕ್ಕೆ ಒಂದು ನಿರ್ದಿಷ್ಟ ನಿರೂಪಣೆಯನ್ನ ಮಂಡಿಸ್ತಾನೆ ಬರ್ತಾರೆ. ತಾವು ಸಿದ್ದರಾಮಯ್ಯ ಅವರಿಗೆ 2 ಬಾರಿ ರಾಜಕೀಯ ಜೀವದಾನ ನೀಡಿದ್ದೇವೆ ಎಂದು ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವರು ಈ ನಿರೂಪಣೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕ್ತಾರೆ. ತಾವು ಜೆಡಿಎಸ್ ಅನ್ನು ತೊರೆದಿಲ್ಲ. ಮೊದಲಿಗೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರಿಂದ ಉಚ್ಚಾಟನೆಗೆ ಒಳಗಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಜೆಡಿಎಸ್ನಿಂದ ಹೊರಹಾಕಲ್ಪಟ್ಟ ನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. 2006ರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಇದು ಜೆಡಿಎಸ್ ವಿರುದ್ಧದ ಇವರ ಮೊದಲ ನೇರ ಚುನಾವಣಾ ಮುಖಾಮುಖಿಯಾಗಿತ್ತು. ಸಿದ್ದರಾಮಯ್ಯನವರು ನಂತರದಲ್ಲಿ ಈ ಚುನಾವಣೆಯನ್ನು ತಮ್ಮ ಜೀವನದ ಕಠಿಣ ಚುನಾವಣೆ ಎಂದು ಬಣ್ಣಿಸಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಹಳೆಯ ವಿರೋಧಿಗಳ ನಡುವಿನ ರಾಜಕೀಯ ಅವಶ್ಯಕತೆಯು ತಾತ್ಕಾಲಿಕ ಸಹಯೋಗಕ್ಕೆ ಕಾರಣವಾಯಿತು. ಆದರೆ ದಶಕಗಳ ವೈರತ್ವದ ಸೈದ್ಧಾಂತಿಕ ಮತ್ತು ವೈಯಕ್ತಿಕ ಭಾರವು ಈ ಮೈತ್ರಿಯನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿತು. ಸರ್ಕಾರದ ಪತನದ ನಂತರ ಇಬ್ಬರು ನಾಯಕರು ಬಹಿರಂಗವಾಗಿ ಒಬ್ಬರನ್ನೊಬ್ಬರು ದೂಷಿಸಿಕೊಂಡರು. ಎಚ್.ಡಿ. ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರನ್ನು ಮೈತ್ರಿ ಸರ್ಕಾರವನ್ನು ದುರ್ಬಲಗೊಳಿಸಿದ ಮತ್ತು ಕೆಳಗೆ ತಂದ ಪ್ರಮುಖ ವ್ಯಕ್ತಿ ಎಂದು ಆರೋಪಿಸಿದರು. ಸಿದ್ದರಾಮಯ್ಯನವರು ಜೆಡಿಎಸ್ನ ನಾಯಕ ಮುಖ್ಯಮಂತ್ರಿಯಾಗಿದ್ದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕತ್ವವು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ಸೋಲಿಸಲು ಕಾರಣವಾಯಿತು ಎಂದು ಎಚ್.ಡಿ.ಕೆ ಆರೋಪಿಸಿದರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಯಾಗಿ ಸರ್ಕಾರ ಪತನಕ್ಕೆ ಜೆಡಿಎಸ್ನ ಆಂತರಿಕ ಸಮಸ್ಯೆಗಳೇ ಕಾರಣ ಎಂದರು. ಕುಮಾರಸ್ವಾಮಿಯವರು ಸಮನ್ವಯ ಸಮಿತಿಯಿಂದ ತೆಗೆದುಕೊಂಡ ನಿರ್ಧಾರಗಳನ್ನು ಎಂದಿಗೂ ಜಾರಿಗೆ ತರಲಿಲ್ಲ ಮತ್ತು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಅನುದಾನಗಳನ್ನು ತಡೆ ಹಿಡಿದರು ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕುಮಾರಸ್ವಾಮಿಯವರ ಆಡಳಿತಕ್ಕೆ ತಾವು ಸರ್ಟಿಫಿಕೇಟ್ ಕೊಡಬೇಕಿಲ್ಲ ಎಂದರು. ಇನ್ನು 2023ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮರಳಿದ ನಂತರ ಈ ವೈರತ್ವವು ಹೊಸ ಆಯಾಮವನ್ನ ಪಡೆದುಕೊಂಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿರೋದ್ರಿಂದ ಸಂಘರ್ಷವು ರಾಜ್ಯ ಆಡಳಿತದ ತೀವ್ರ ಟೀಕೆಗೆ ಮತ್ತು ನೀತಿ ಆಧಾರಿತ ವಾಗ್ದಾಳಿಗಳಿಗೆ ತಿರುಗಿದೆ. ಕರ್ನಾಟಕದ ಈಗಿನ ರಾಜ್ಯ ರಾಜಕಾರಣದ ಸ್ಥಿತಿಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ವೈರತ್ವವು ಕೂಡ ಪ್ರಮುಖ ಕಾರಣವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.